ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವ ದೇಗುಲ ನಮ್ಮ ಆಸ್ತಿ. ಚಾಮುಂಡೇಶ್ವರಿ ದೇಗುಲ ನಮ್ಮ ಖಾಸಗಿ ಆಸ್ತಿಯ ಪಟ್ಟಿಯಲ್ಲಿದೆ. ದೇಗುಲದ ಪ್ರಾಧಿಕಾರ ಮಾಡೋದು ಕಾನೂನುಬದ್ಧವಲ್ಲ. ದೇಗುಲದ ಪ್ರಾಧಿಕಾರ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಪ್ರಾಧಿಕಾರ ಮಾಡಿದ್ರೆ ನ್ಯಾಯಾಲಯದ ಮೊರೆ ಹೋಗ್ತೇವೆ. ಮೈಸೂರು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಾಧಿಕಾರದ ಹೆಸರಲ್ಲಿ ಸರ್ಕಾರ ರೂಲಿಂಗ್ ಮಾಡಲು ಆಗಲ್ಲ. ಏನಾದ್ರೂ ಸಮಸ್ಯೆ ಆದಾಗ ಮಾತ್ರ ಸರ್ಕಾರ ಪ್ರವೇಶ ಮಾಡಬಹುದು. ದೇಗುಲದ ನಿರ್ವಹಣೆ ನಮಗೆ ನೀಡಿದ್ರೆ ನಿರ್ವಹಿಸಲು ಸಿದ್ಧರಾಗಿದ್ದೇವೆ. ಚಾಮುಂಡೇಶ್ವರಿ ದೇವಸ್ಥಾನ ನಮ್ಮ ಆಸ್ತಿ ಅಂತ ಪ್ರಮೋದಾದೇವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಸ್ಥಾನದ ಖಾಸಗಿ ಆಸ್ತಿಗಳ ಪಟ್ಟಿ ನೀಡಿದ ರಾಜಮಾತೆ. ಚಾಮುಂಡಿ ಬೆಟ್ಟದ ಅರಮನೆ, ಚಾಮುಂಡೇಶ್ವರಿ ದೇಗುಲ, ನಂದಿ, ಮಹಾಬಲೇಶ್ವರ ದೇಗುಲ, ದೇವಿಕೆರೆ ಸಂಸ್ಥಾನದ ಆಸ್ತಿ. 1950ರಲ್ಲೇ ಖಾಸಗಿ ಆಸ್ತಿಗಳ ಪಟ್ಟಿ ಕೊಟ್ಟಿದ್ದೇವೆ. 1972ರ ಕೇಂದ್ರ ಸರ್ಕಾರದ ಆದೇಶದಂತೆ ನಮಗೆ ಹಕ್ಕಿದೆ. ನಮ್ಮ ಖಾಸಗಿ ಆಸ್ತಿಗಳ ನಿರ್ವಹಣೆ ಹಕ್ಕು ನಮಗಿದೆ. ಸುದ್ದಿಗೋಷ್ಠಿ ನಡೆಸಿ ಪ್ರಮೋದಾದೇವಿ ಒಡೆಯರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವಂತಹ ದೇಗುಲ ನಮ್ಮ ಆಸ್ತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ದೇಗುಲ ನಮ್ಮ ಖಾಸಗಿ ಆಸ್ತಿಯ ಪಟ್ಟಿಯಲ್ಲಿದೆ. ದೇಗುಲದ ಪ್ರಾಧಿಕಾರ ಮಾಡೋದು ಕಾನೂನುಬದ್ಧ ಅಲ್ಲ. ದೇಗುಲದ ಪ್ರಾಧಿಕಾರ ಮಾಡೋದಕ್ಕೆ ನಮ್ಮ ವಿರೋಧ ಕೂಡ ಇದೆ. ಪ್ರಾಧಿಕಾರ ಮಾಡಿದ್ರೆ ನ್ಯಾಯಾಲಯದ ಮೊರೆ ಹೋಗ್ತೇವೆ ಅಂತ ಹೇಳಿ ಮೈಸೂರು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.